ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು. ಸೆಪ್ಟೆಂಬರ್ 5, 6, 7ರಂದು ನಡೆದ ಅದ್ದೂರಿ ಗಣೇಶೋತ್ಸವ ಕಾರ್ಯಕ್ರಮ ಅಂದರೆ ಶ್ರೀ ಹರಪುತ್ರ ಗೆಳೆಯರ ಬಳಗದ ವತಿಯಿಂದ ಅದ್ದೂರಿಯಾಗಿ ನಡೆಯಿತು. ಬಹಳ ವಿಜೃಂಭಣೆಯಿಂದ ನಡೆಯಿತು. ಈ ಗಣೇಶೋತ್ಸವವನ್ನು ನೋಡಲು 2 ಕಣ್ಣು ಸಾಲದು, ಯಾಕಂದರೆ ತುಂಬ ಅಟ್ರಾಕ್ಟಿವ್ ಆಗಿತ್ತು. ಮತ್ತು ತುಂಬ ಡೆಕೋರೇಷನ್ ಮಾಡಿ ಮತ್ತು ತುಂಬ ಒಂದು ಟ್ರೆಡಿಷನಲ್ ಲುಕ್ಕಲ್ಲಿ ಈ ಗಣೇಶೋತ್ಸವ ಇತ್ತು. ಯಾಕಂದರೆ ಗಣಪತಿ ಗೌರಿಯ ಮಧ್ಯೆ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಸುತ್ತ ನೀರಿನ ಕೊಳವನ್ನು ನಿರ್ಮಾಣ ಮಾಡಿ ಒಂದು ರೀತಿ ಕೈಲಾಸ ರೀತಿಯಲ್ಲಿ ಬರುವಂತೆ ಮಾಡಿದರು. ತುಂಬ ಚೆನ್ನಾಗಿತ್ತು. ಮತ್ತು ಟ್ರೆಡಿಷ್ನಲ್ ಆಗಿ ತೆಂಗಿನ ಗರಿಗಳಿಂದ ಬಾಳೆ ಎಲೆಯಿಂದ ಅಲಂಕಾರ ಮಾಡಿದ್ದು. ಮತ್ತು ಇದು ಮೊದಲನೇ ವರ್ಷದ ಗಣೇಶೋತ್ಸವಕ್ಕೆ ಈ ಥರ ಮಾಡಿದ್ದಾರೆ ಅಂದರೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಯಾವ ಥರ ಮಾಡ್ಬೋದು ಅಂತ ಆಶ್ಚರ್ಯ ಆಯಿತು. ಮತ್ತು ಈ ಗಣೇಶೋತ್ಸವವನ್ನು ನೋಡಿದಾಗ ಇದು ಸುಮಾರು 15-20 ವರ್ಷ ಹಳೇದು ಅಂದ್ಕೊಂಡು ಇದೇ ಮೊದಲನೇ ವರ್ಷ ಅಂತ ಅವ್ರು ಹೇಳಿದ್ರು. ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಗಣೇಶೋತ್ಸವವನ್ನು ಮಾಡಿದ್ದಾರೆ. ಆ ಗಣೇಶೋತ್ಸವ ಮಾಡಿದ ಗಣೇಶ್ ಬ್ರೋಗೆ ಮತ್ತು ಶ್ರೀ ಹರಪುತ್ರ ಗೆಳೆಯರ ಬಳಗ ಇವರೆಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತೀನಿ. ಹೀಗೆ 100 ವರ್ಷ ಹೀಗೆ ನಿಮ್ಮ ಒಂದು ಕಾರ್ಯ ಮುಂದುವರ್ಕೊಂಡು ಹೋಗಲಿ. ಇದೇ ರೀತಿ ಅದ್ದೂರಿಯಾಗಿ ಗಣೇಶ ಉತ್ಸವವನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಫುಲ್ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಗುರು ಲಾಸ್ಟ್ ಟೈಮ್ ನಿಮ್ಮ ಅಣ್ಣ ಮುಂದೆಲ್ಲ ವಿಡಿಯೋ ಮಾಡೋರು ಅಂತ ಅನ್ನಿಸ್ತಾ ಇಲ್ಲ. 16 ವರ್ಷ 20 ವರ್ಷ ನಿಮ್ಮ 61 ದೇವರು ನೋಡಿದ್ಮೇಲೆ ನನಗೆ ಇಷ್ಟು ಶಕ್ತಿ ಬಂದಿದೆ. ಬಹುಶಃ ನಾನು ಬೆಂಗಳೂರಲ್ಲಿ 61 ದೇವರು ಎಲ್ಲೂ ನೋಡಲಿಲ್ಲ. 61 ದೇವರು ನೋಡಿದ್ರೆ ನನಗೆ ಶಕ್ತಿ ಬಂದಿದೆ. ಆ ಅಮ್ಮ ಯಾವ್ಯಾವ ಅಮ್ಮ ಹೆಂಗೆ ಆಶೀರ್ವಾದ ಮಾಡೋದು ಗೊತ್ತಿಲ್ಲ. ಅವ್ರು ನೋಡಿಕೊಂಡು ಜನವರಿಯಿಂದ ನನ್ನ ಟೈಮ್ ಸ್ಟಾರ್ಟ್ ಆಯಿತು. ಈ ವರ್ಷ ನೋಡೋಣ ಅದೃಷ್ಟ ಅಂದರೆ ಬಂದೇ ಬರ್ತೀನಿ, ಖಂಡಿತ ನಾನು ಮಿಸ್ ಮಾಡಲ್ಲ. ಇನ್ನೂ ಎಷ್ಟೆಷ್ಟು ದೇವ್ರು ಕಲಿಸಿ, ಯಾಕಂದರೆ ಎಲ್ಲ ದೇವರು ನೋಡೋಕ್ಕಾಗಲ್ಲ. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡು ಇದೇ ಥರ ಕಂಟಿನ್ಯೂ ಮಾಡಿದ್ದೀನಿ. ನಮ್ಮ ಸಪೋರ್ಟ್ ನಾವು ಮಾಡ್ತೀವಿ.